ಹಾಗೆ ನನಗೆ ನಾಯಕರು ಕಷ್ಟ ಒಳಗೂಡಿ ಈ ಸಂಸ್ಥೆಯ ಹೊತ್ತು ಹೊಸದಾಗಿ ಚುನಾವಣೆಯನ್ನು ಸಾರ್ವಜನಿಕರ ಅಭಿಪ್ರಾಯದ ಮೇರೆಗೆ ಜನರ ಆಶೀರ್ವಾದ ವಿಶ್ವಾಸದ ಮೇರೆಗೆ ವಿಶ್ವಾಸ ಯಾವುದೂ ಇಲ್ಲದೇ ವೈಯಕ್ತಿಕವಾಗಿ ಎಲ್ಲರ ಅಭಿಪ್ರಾಯನ ಪಡೆದು ದಿನಾನುಸಾರಿ ಆಯ್ಕೆ ಮಾಡಿದ್ದೀವಿ. ಬ್ಯಾಂಕನ್ನು ಅಭಿವೃದ್ಧಿಪಡಿಸೋಕ್ಕೆ ಗ್ರಾಮಸ್ಥರ ಜೊತೆಲಿ ಕೈ ಜೋಡಿಸ್ತೀವಿ. ಬ್ಯಾಂಕು ಮೈಸೂರು ಜಿಲ್ಲೆಗೆ ಮಾದರಿಯಾದಂಥ ಬ್ಯಾಂಕು. ಈ ಬ್ಯಾಂಕು ಉದ್ಧಾರ ಮಾಡೋಕ್ಕೆ ನಮ್ಮ ಕೈಲಾದ ಮಟ್ಟದ ತನು ಧನ ಮನ ಸಹಾಯ ಇರುತ್ತದೆ. ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಅವರು, ಸಹಕಾರ ಸಚಿವ ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಬ್ಯಾಂಕ್ ಅಭಿವೃದ್ಧಿಪಡಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ತಮ್ಮಲ್ಲಿ ಅಭಿನಂದನೆಯನ್ನು ಬಯಸ್ತೀನಿ. ನಿಮ್ಮ ಹೆಸರು ಸರ್? ಪಟೇಲ್ ಜವರೇಗೌಡ, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ. ಮೇಡಮ್ ಹಾಗೆ ಇಟ್ಕೊಳ್ಳಿ, ಇಲ್ಲಿ ನೋಡಿ. ಹಾಗೆ ಮೇಡಮ್ ಹಾಗೆ ಇಲ್ಲಿ ನೋಡಿ. ಇವರಿಬ್ಬರ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಾಗಿ ಸಮ್ಮಿಲನ ಹೇಳಿ ಸರ್. ಸಹಕಾರ ಸಮ್ಮಿಲನ ಅಂತ ಹೇಳಿ ಸರ್. ಅಧ್ಯಕ್ಷರು, ಸಹಕಾರ ಸಮ್ಮಿಲನ ಈ ಒಂದು ಯೂನಿಯನ್ ಬ್ಯಾಂಕ್ ರೈತ ಸೇವಾ ಸಹಕಾರ ಸಂಘದ ಅಧ್ಯಕ್ಷನಾಗಿ ನಾನು ಇವತ್ತು ಚುನಾಯಿತನಾಗಿ ನಮ್ಮ ಹಿರಿಯರಾದಂಥ ಪಟೇಲ್ ಜಾರಗೌಡರ ಸಮ್ಮುಖದ ನೇತೃತ್ವದಲ್ಲಿ ಹಾಗೂ ನಮ್ಮ ಕಾಳಿಬೀರೇಶ್ವರ ಟ್ರಸ್ಟ್ ಅಧ್ಯಕ್ಷರವರ ನೇತೃತ್ವದಲ್ಲಿ ಹಾಗೂ ಹಿರಿಯರಾದಂಥ ಕಬ್ಬಲಿಗೌಡರು ನಿರ್ದೇಶಕರ ಆಶೀರ್ವಾದದಿಂದ ಎಲ್ಲರ ಆಶೀರ್ವಾದದಿಂದ ಕೂಡ ನಾನು ಇವತ್ತು ಅಧ್ಯಕ್ಷನಾಗಿ ಒಂದು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲು ಬಂದಿದ್ದೇನೆ. ದಯವಿಟ್ಟು ತಾವು ಎಲ್ಲರೂ ಕೂಡ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರವನ್ನು ನೀಡಬೇಕೆಂದು ನಾನು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಈ ಸ್ಥಾನಕ್ಕೆ ಕರ್ಕೊಂಡ್ಬಂದು ಕೂರಿಸಿರೋಂತಹ ಎಲ್ಲರಿಗೂ, ನಮ್ಮ ಸದಸ್ಯರಿಗೂ, ಎಲ್ರಿಗೂ, ಹಿರಿಯರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಈ ಸ್ಥಾನನ ನಮಗಾಗಿ ಜವಾಬ್ದಾರಿ ಕೊಟ್ಟು ವಹಿಸಿದ್ದಾರೆ. ನಮ್ಮ ಕೈಯಲ್ಲಾದಷ್ಟು ನಾವು ಇದನ್ನು ನಡೆಸೋಕ್ಕೆ ಪ್ರಯತ್ನ ಪಡ್ತೀವಿ. ನೀವು ಉಪಾಧ್ಯಕ್ಷರ? ನಿಮ್ಮ ಹೆಸರು ಮೇಡಮ್? ಪೂರ್ಣಿಮಾ. ಚುನಾವಣೆಯಲ್ಲಿ ನಮ್ಮ ನಿರ್ದೇಶಕರುಗಳು ಅವಿರೋಧವಾಗಿ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ನಮ್ಮ ಗ್ರಾಮದ ಹಿರಿಯರು ಪಟೇಲ್ ಜಾರಗೌಡರಾದಂಥ ಅವರ ನೇತೃತ್ವದಲ್ಲಿ ನಾವು ಅಧ್ಯಕ್ಷತನವನ್ನು ಸ್ವೀಕಾರ ಮಾಡ್ತಾಯಿದ್ದೀವಿ. ಅವರು ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದಂಥ ಶ್ರೀಕಂಠರವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತಿಯಿದ್ದಾರೆ. ಈ ಸಂದರ್ಭದಲ್ಲಿ ಈ ಬ್ಯಾಂಕಿನ ಒಂದು ಸ್ಥಿತಿಗತಿಯನ್ನು ಅಧ್ಯಯನ ಮಾಡಿ ನಾನು ಈ ಒಂದು ಬ್ಯಾಂಕಿನ ಏಳಿಗೆಗಾಗಿ ಹಿರಿಯರ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ನಾನು ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿ ಮಾಡ್ತೇನೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಹೆಸರು ಸರ್? ಕೆ ಆರ್ ನಾರಾಯಣ.